ಸೆಲೆಬ್ರಿಟಿ ಬರಪ್ಪ ಇಲ್ಲಿ. ನಾನು ಪದೇ ಪದೇ ಕೇಳೋಕ್ಕಾಗಲ್ಲ. ಒಂದು ದಿವಸಕ್ಕೆ ನನಗೆ ಪ್ಲಾಸ್ಟಿಕ್ ಗ್ಲಾಸಲ್ಲಿ 6 ಸತಿ ಟೀ ಬೇಕು, ಆಯಿತಾ? ಪ್ಲಾಸ್ಟಿಕ್ ಗ್ಲಾಸ್ ಸೆಲೆಬ್ರಿಟಿ ಲಾಕೆ ಸೆಲೆಬ್ರಿಟಿ ಏನಾಯ್ತು? ಯಾಕೋ ಸ್ವಲ್ಪ ಹೊಟ್ಟೆ ನೋಡ್ತಿತ್ತು. ಹಾಸ್ಪಿಟಲಿಗೆ ಹೋಗಿ ಬನ್ನಿ ನೀವು. ಆಯ್ತು ಸಾರು. ಸ್ವಲ್ಪ ಹೊಟ್ಟೆ ನೋಡ್ತಿತ್ತು. ಸರ್ ಬೆಳಗ್ಗೆ ಒಂದು ಟೀ ಕೊಡ್ತಿದ್ದೆ, ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಸ್ವಲ್ಪ ಚೆಕಪ್ ಮಾಡ್ತೀನಿ. ಕ್ಯಾನ್ಸರ್ ಬಂದಿರಬೇಕು, ಒಂದು ಸ್ವಲ್ಪ ಚೆಕ್ ಮಾಡೋಣ. ಫ್ಯಾಮಿಲಿ ನಂಬರ್ ಏನಾದ್ರು ಇರಬೇಕು ಅನ್ಸತ್ತೆ ನೋಡೋಣ. ಹಲೋ ಹಲೋ, ಯಾರು ನೀವು? ನಾವು ಅಕ್ಷರ ಹಾಸ್ಪಿಟಲಿಂದ. ಹೇಳಿ. ನಮ್ಮ ಹಾಸ್ಪಿಟ್ಲಿಗೆ ಬರಬೇಕು. ಸರಿ ಬರ್ತೀನಿ. ನೀವೇನ ಫೋನ್ ಮಾಡಿದ್ರಿ? ನಾವೇ. ಇವ್ರು ನಿಮ್ಮ ಫ್ಯಾಮಿಲಿ ಅವರಾ? ಹೌದು, ಇವ್ರು ನನ್ನ ತಮ್ಮ. ಏನಿಲ್ಲ, ಸಿಗರೇಟ್ ಅಂತ ಧೂಮಪಾನ ಸ್ಮೆಲ್ಲೇ ಆಗಲ್ಲ. ಹೌದು. ಅವರು ಕ್ಯಾನ್ಸರ್ ಬಂದಿದೆ. ಯುವರ್ ಡೆತ್. ನೀವು ಸ್ವಲ್ಪ ಹೊರಗೆ ಇಟ್ಕೋಬೇಕಂತ ವಿನಂತಿ. ಹಲೋ, ಯಾರು? ಹಲೋ ಸರ್, ನಾನು ಸರ್. ಹೆಂಗೈತೆ ಲೈಫು? ಗಾಳಿ ಫುಲ್ ಗಾಳಿ. ಹೌದಾ? ಏನು ವಿಷಯ? ಇಲ್ಲಿ ಯಾವ ಬಂದು ಶ್ರದ್ಧಾಂಜಲಿ ಆಗ್ಬಿಟ್ಟು ಬನ್ನಿ ಬನ್ನಿ. ಇವರೇನ ಸಾಹೇಬ್ರು? ಓ ಹೌದಾ? ಏನು ಸ್ವಲ್ಪ ನೀವು ಸೈಡಲ್ಲಿ ನಾವು ಟೆಸ್ಟ್ ಮಾಡಬೇಕು. ಅವನು ಟೆಸ್ಟ್ ಮಾಡ್ತಾ. ಏನಂತ ಗೊತ್ತಾಯ್ತಾ? ಎಕ್ಸಾಕ್ಟ್ಲಿ. ಅವನ ಟೀಮ್ ಅನ್ನು ಕಳಿಸಿ. ಟೀಮ್ ಬರಪ್ಪ. ಕೊಡಲ್ಲ. ಬಂದಪ್ಪ. ಹೇಳ್ತಾ ಇದ್ರೆ ನೀವು ಯಾವ ಕ್ಲಾಸಲ್ಲಿ ಟೀ ಕೊಟ್ಟಿದ್ರಿ? ನಾವು ಪ್ಲಾಸ್ಟಿಕ್ ಗ್ಲಾಸ್ನ ಒಂಚೂರು ತಗೊಬನ್ನಿ. ಇದು ತಗೊಳ್ಳಿ. ಓ ಕುಡಿ. ಅದು ಸೈಡಿಗೆ. ಅವ್ರಿಗೆ ಬಿಸಿಲು ರೊಟ್ಟಿ ಕೊಟ್ರಾ ತಣ್ಣೀರು ರೊಟ್ಟಿ ಕೊಟ್ರಾ? ಯಾಕೆ ಗೊತ್ತಿಲ್ವ ನಿಮಗೆ? ಹೌದು, ನೀವು ಬಿಸಿಲಿಗೆ ಕೊಟ್ಟಿರ್ತೀರಾ? ಸರಿ. ಓ ಈ ಶ್ರದ್ಧಾಂಜಲಿ ಬಗ್ಗೆ ಸ್ವಲ್ಪ ಗೊತ್ತಾಯ್ತಾ? ಎಸ್, ಎಕ್ಸಾಕ್ಟ್ಲಿ. ಅವರು ಟೀ ಬಿಸಿ ಬಿಸಿಯಾಗಿ ಪ್ಲಾಸ್ಟಿಕ್ ಅಲ್ಲಿ ಕುಡಿದ್ರಿಂದ ಪ್ಲಾಸ್ಟಿಕ್ ನ ಮೆಲ್ಟ್ ಆಗ್ಬಿಟ್ಟೆ. ಹೋಗ್ಬಿಟ್ಟವ್ರ? ಇಲ್ಲ, ಇವರು ಹೊಟ್ಟೆ ಒಳಗಡೆ ಪ್ಲಾಸ್ಟಿಕ್ ಹೋಗ್ಬಿಟ್ಟು ಅವ್ರಿಗೆ ಆಪರೇಷನ್ ಆಗಿ ಡೆಡ್ ಆಗೋರೆ. ಪ್ಲಾಸ್ಟಿಕ್ ಬಿಸಿಲಿಗೆ ಹಾಕಿದ್ರಿಂದ ಅದು ಗ್ಲಾಸ್ ಮೆಲ್ಟ್ ಆಗ್ಬಿಟ್ಟು ಕುಡಿಯೋ ಸಮಯದಲ್ಲೇ ಹೋಗೈತೆ. ಅವ್ರ ಅಕ್ಕ ಬಂದು ಹೊರ ಹಾಕೋರೆ ಸರ್, ಮೊದಲು ಅವ್ರನ್ನ ಕಳಿಸಿ. ನೋಡಪ್ಪ ಹೋಗು. ಎಲ್ಲರೂ ಕೇಳ್ಬೇಕಂತ ವಿನಂತಿ. ಈ ಗ್ಲಾಸ್ ಒಂದೇ ಅಲ್ಲ, ನೀವು ಹೋಟ್ಲು ಹೋದ್ರು ಸೇರಿ ಪ್ಲಾಸ್ಟಿಕ್ ಅಲ್ಲಿ ಸಾಂಬಾರು ಹಾಕಿ ಹೇಳ್ತಾರೆ. ಅದು ಸ್ವಲ್ಪ ಬಿಸಿ ಆಗಿರೋದ್ರಿಂದ ಆ ಪ್ಲಾಸ್ಟಿಕ್ ಮೆಲ್ಟ್ ಆಗಿ ಹೊಟ್ಟೆ ಒಳಗಡೆ ಹೋಗುತ್ತೆ. ಅವಾಗಿಂದನೇ ಕ್ಯಾನ್ಸರ್ ಅಂಥದ್ದು ಇಂಥದ್ದೆಲ್ಲ ಬರುತ್ತೆ.
ಧನ್ಯವಾದಗಳು. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಾವೇನ್ ತಿಳ್ಕೊಂಡ್ರೆ ಅಂದ್ರೆ ಪರಿಸರನ ಉಳಿಸ್ಬೇಕು ಮತ್ತು ನಾಶ ಮಾಡಬಾರ್ದು ಮತ್ತು ಪ್ಲಾಸ್ಟಿಕ್ ನ ಜಾಸ್ತಿ ಉಪಯೋಗಿಸಬಾರ್ದು. ಯಾಕಂದ್ರೆ ಅದರಿಂದ ಪರಿಸರವನ್ನ ಹಾಳು ಮಾಡಬಾರ್ದು. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಗಿಡಗಳನ್ನು ಹಾಳು ಮಾಡು ಅಂತ ಹೇಳಿದ್ರು. ನೀವು ಸಹ ರೋಡಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಗಿಡಗಳನ್ನು ಕಡಿತಾ ಇದ್ರೆ ಹೇಳ್ಬೇಕು. ನಮ್ಮ ಶಾಲೆಯಲ್ಲಿ ಈ ತರ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಯಾರೂ ಸಹ ಗಿಡಗಳನ್ನು ಕಡಿಬಾರ್ದು. ಅದರಿಂದ ಎಷ್ಟು ಉಪಯೋಗ ಇದೆ ನೀವು ಅವ್ರಿಗೆ ತಿಳಿಸ್ಬೇಕು. ನೀವು ಓದಿದ್ದೀರಾ, ಶಿಕ್ಷಕರು ಅವರು ಸಹ ನಿಮಗೆ ಇನ್ನ ತುಂಬಾ ಚೆನ್ನಾಗಿ ಪರಿಸರ ಬಗ್ಗೆ ಇಕೋ ಕ್ಲಬ್ ಬಗ್ಗೆ ಮಾತಾಡ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಸಹಶಿಕ್ಷಕರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತೀನಿ. ಅವರೊಂದಿಗೆ ಮುಖ್ಯ ಕಾರ್ಯಕ್ರಮದ ಕೇಂದ್ರದಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಷನ್ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗಿರೋದಕ್ಕೆ ಅಷ್ಟೇ ಸಾಕ್ಷಿ. ಚೆನ್ನಾಗಿ ಮಾಡಿದ್ರೆ ಪ್ರತಿಯೊಬ್ಬರು ನಾಟಕ ಆಗಿರ್ಬೋದು, ಮಕ್ಕಳ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು. ಸೊ ನಿಮ್ಮ ಒಂದು ಸಹಕಾರ ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಇಷ್ಟು ಸಂಪೂರ್ಣವಾಗಿ ಯಶಸ್ವಿ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಮರಗಿಡಗಳನ್ನ ಬೆಳೆಸುವಂಥದ್ದಾಗಿರ್ಬೋದು, ಮರಗಿಡಗಳನ್ನ ಕಡಿದಾಗ ಆಗುವಂಥ ಸಮಸ್ಯೆಗಳಾಗಿರ್ಬೋದು, ಸೈನ್ಸ್ ಅವೇರ್ನೆಸ್ ಬಗ್ಗೆ ಮಾಡಿದ್ವಿ, ಸೈನ್ಸ್ ಅವೇರ್ನೆಸ್ ಕ್ವಿಜ್ ಕಾಂಪಿಟೇಷನ್ಸ್ ತರ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮುಖ್ಯವಾಗಿ ನಾನು ರಮ್ಯ ಮೇಡಮ್ ಅವರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮನ ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಾಗಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಷನ್ ಮಾಡಬೇಕು. ಮಾಡಿದ್ರೆ ಇವತ್ತು ಒಂದು 70% ಮಕ್ಕಳು ಎಲ್ಲರೂ ಪಾರ್ಟಿಸಿಪೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪ್ರತಿ ಮಗುವಿನಲ್ಲೂ ಒಂದು ವಿಜ್ಞಾನಿ ಇರ್ತಾರೆ. ಈ ಚಿಕ್ಕ ಮಕ್ಕಳನ್ನ ನೋಡಿ ಏನ್ ಮಾಡ್ತಾ ಇರ್ತಾರೆ, ಯಾಕೆ ಏನು ಅವ್ರು ಯಾಕೆ ಏನು ಅಂತ ಇರ್ತಾರೆ. ಸೊ ನಾವೇನ್ ಮಾಡ್ಬೇಕು, ಆ ಮಕ್ಕಳಿಗೆ ಪ್ರತಿ ಪ್ರಶ್ನೆಗೂ ಉತ್ತರವನ್ನ ಕೊಡ್ಬೇಕು, ಇಲ್ಲ ಸಮಾಧಾನವನ್ನಾದ್ರೆ ಹೇಳ್ಬೇಕು. ಏಯ್ ನಿನಗೆ ಗೊತ್ತಾಗಲ್ಲ, ನೀನ್ ಸುಮ್ಮನಿರು, ನೀನ್ ದೊಡ್ಡವನಾಗ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ಅಂತ ಹೇಳಿದಾಗ ಆ ಮಗು ಏನಾಗುತ್ತೆ, ಪ್ರಶ್ನೆ ಕೇಳೋದನ್ನೇ ಬಿಡುತ್ತೆ. ಪ್ರತಿ ಮಗುನೂ ಒಂದು ವಿಜ್ಞಾನಿನೇ. ಆ ವಿಜ್ಞಾನಿಯ ಬರುವಂತ ಕ್ವಶನ್ಸ್ಗಳಿದಾವಲ್ಲ ಅವನ್ನ ತಂದೆ ತಾಯಿಗಳವರಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಮಟ್ಟಿಗಿನ ಪ್ರಶ್ನೆಗಳು ಆ ಮಕ್ಕಳ ತಲೆಯಲ್ಲಿ ಉಳ್ಕೊಳ್ತಾವೆ. ಸೊ ನಾವು ಕೂಡ ಮುಂದಿನ ಹಂತದಲ್ಲಿ ಯಾವ್ದಾದ್ರು ಮಕ್ಕಳು ಪ್ರಶ್ನೆಗಳನ್ನ ಕೇಳಿದಾಗ ನಿಮಗೆ ಗೊತ್ತಾಗಲ್ಲ ಸುಮ್ಮನಿರು, ನೀವು ಮುಖ್ಯವಾಗಿ ಗೊತ್ತಾಗಲ್ಲ ಸುಮ್ಮನಿರು ಅಂತ ನೀವು ಯಾವತ್ತೂ ಕೂಡ ಅದನ್ನ ಅವಾಯ್ಡ್ ಮಾಡಬಾರ್ದು. ಆ ಮಗುವಿಗೆ ಸಾಧ್ಯ ಆದ್ರೆ ಸಮಾಧಾನ ಹೇಳಿ, ಆಗ್ಲಿಲ್ವಾ ನಾಳೆ ಬಂದು ಕೇಳ್ತೀನಿ ಅಂತನಾದ್ರೂ ಹೇಳಿ. ಈ ಮನೇಲಿ ಇರ್ತಾರೆ ತಮ್ಮಂದ್ರು ತಂಗಿಯರು ಎಲ್ಲರೂ ಇರ್ತಾರೆ ಅಲ್ವಾ. ಸೊ ವಿಜ್ಞಾನಿಗಳು ಹುಟ್ಕೊಳ್ಳೋದೇ ಹಾಗೆ. ನೀವು ಕೂಡ ಪ್ರತಿ ಪ್ರಶ್ನೆಗೂ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಶ್ನೆ ನಿಮ್ಮನ್ನು ಹುಟ್ಟಿಸ್ಕೋಬೇಕು. ಅಷ್ಟೇ ಮೊದಲು ಪ್ರಶ್ನೆಯನ್ನ ನೀವು ಹುಟ್ಟಿಸ್ಕೊಂಡಾಗ ನೀವು ಆ ಪ್ರಶ್ನೆಗಳನ್ನ ಟೀಚರ್ಸ್ಗಾಗಿರ್ಬೋದು, ನಿಮ್ಮ ತಂದೆ ತಾಯಿಗಳಿಗಾಗಿರ್ಬೋದು, ಅಥವಾ ಸುತ್ತಮುತ್ತಲಿನ ಜನರಿಗಾಗಿರ್ಬೋದು ಆ ಪ್ರಶ್ನೆಗಳನ್ನ ಕೇಳಬೇಕು. ಉತ್ತರ ಹುಡುಕುವವರೆಗೂ ಬಿಡಬಾರದು. ವಿಜ್ಞಾನದ ಮೊದಲ ತತ್ವನೇ ಪ್ರಶ್ನೆ ಕೇಳೋದು. ಪ್ರಶ್ನೆ ಕೇಳಿದ್ರೆ ನಾವು ಉತ್ತರವನ್ನ ಕೊಂಡ್ಕೋಬೇಕು. ಯಾವುದನ್ನು ಸುಖ ಸಮನೆ ಸಂಶೋಧನೆ ಇಲ್ಲದೆ ಆಧಾರ ಇಲ್ಲದೆ ಯಾವುದನ್ನು ಒಪ್ಕೋಬಾರ್ದು. ಅದಕ್ಕೆಲ್ಲ ಮುಖ್ಯ ಕಾರಣ ಇವತ್ತು ನೀವು ಕೊಟ್ಟಿರುವಂತ ಒಂದು ಸಾಕ್ಷಿ. ಸೊ ಇಷ್ಟೆಲ್ಲ ಮಾತಾಡೋದಕ್ಕೆ ನಾನು ಉತ್ಪೂರ್ವಕವಾಗಿ ಧನ್ಯವಾದಗಳು. ಅಧ್ಯಕ್ಷರ ಭಾಷಣ ಇದನ್ನು ನಡೆಸಿಕೊಳ್ಳಬೇಕು ಎಂದು ವಿಜಯ್ ಕುಮಾರ್ ಸರ್ ಅನ್ನು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಲೊಂದಿಗೆ ಅವರನ್ನು ಸ್ವಾಗತ. ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಕಾಲದಲ್ಲಿ ಭಾಗಿಯಾಗಿ ನಮ್ಮ ಶಿಕ್ಷಕೇತರ ವೃಂದದವರಿಗೂ ಮತ್ತೆ ವಿದ್ಯಾರ್ಥಿಗಳಿಗೆ ನಿಮಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಸೊ ಮೊದಲಿಗೆ ಈ ಒಂದು ಕಾರ್ಯಕ್ರಮ ವಿಜ್ಞಾನ ಕ್ಲಬ್ ಮತ್ತು ಪರಿಸರ ಕ್ಲಬ್ಬಿನ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ವಿಜ್ಞಾನ ಶಿಕ್ಷಕಿಯರಾಗಿರ್ತಕ್ಕಂಥ ರಮ್ಯ ಮೇಡಮ್ಗೆ ನಾವು ಅದ್ಭುತವಾದ ಧನ್ಯವಾದಗಳನ್ನು ಹಾಗೆ ಈ ಎರಡೂ ಕ್ಲಬ್ನಲ್ಲಿ ಆಯ್ಕೆಗಳಾಗಿರ್ತಕ್ಕಂಥ ಸದಸ್ಯರುಗಳು ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನೀವು ಭಾಗಿಯಾಗಿ ಮುಂದಿನ ವರ್ಷ ನಾವೇನು ವಿಜ್ಞಾನ ಮತ್ತು ಪರಿಸರ ಕ್ಲಬ್ಬಲ್ಲಿ ನಾವು ಕಾರ್ಯಕ್ರಮಗಳನ್ನ ಇವತ್ತು ನೋಡಿದ್ದೀರಿ, ನೀವು ಆಯೋಜನೆ ಮಾಡಿರ್ತಕ್ಕಂಥದ್ದು. ನಾವು ಸಹ ಮುಂದಿನ ಒಂದು ವರ್ಷದಲ್ಲಿ ಈ ವಿಜ್ಞಾನ ಇಲ್ಲೇ ಇದ್ರೆ ನಿಜವಾಗ್ಲೂ ನೀವು ಅನ್ಕೋಬಹುದು
ನಮ್ಮ ಒಂದು ಸಂತತಿಯಾಗಿರಲಿ, ನಮ್ಮ ಒಂದು ವಿಚಾರಗಳಾಗಿರಲಿ, ಯಾವುದೇ ಕ್ಷೇತ್ರದಲ್ಲಿ ನಾವು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಆದುದರಿಂದ ನೀವು ನಮ್ಮ ಶಾಲಾ ಹಂತದಲ್ಲಿ ನೀವು ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಅಟ್ಲೀಸ್ಟ್ ವಿಚಾರವನ್ನ ಆಸಕ್ತಿದಾಯಕವಾಗಿ ಬೆಳೆಸ್ಕೊಂಡು ಆ ವಿಜ್ಞಾನದಲ್ಲಿ ಬರ್ತಕ್ಕಂಥ ವೈಜ್ಞಾನಿಕ ಕೌಶಲ್ಯಗಳು ಹಾಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಚಟುವಟಿಕೆಗಳು ಅಥವಾ ಪ್ರಯೋಗಗಳನ್ನ ಈ ಹಂತದಲ್ಲಿ ನೀವು ಬೆಳವಣಿಗೆ ಅವಾಗ ಅವರಿಗೆ ಗೊತ್ತಾಗ್ತದೆ ಎಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ನಮ್ಮ ಭಾರತದಲ್ಲಿದ್ದಾರೆ. ಅವಾಗ ಜೈ ಜವಾನ್ ಜೈ ವಿಜ್ಞಾನ್ ಅನ್ನೋ ಒಂದು ಶ್ಲೋಕವನ್ನ ಹೊರಗಡೆ ಬರ್ತದೆ, ಜೈ ಜವಾನ್ ಜೈ ವಿಜ್ಞಾನ್. ಹಾಗಾಗಿ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ನಾವು ಕೊಂಡಿಸ್ತಾರೆ. ಹಾಗಾಗಿ ನೋಡಿ, ಒಬ್ಬ ರಾಷ್ಟ್ರದ ವಿಜ್ಞಾನಿಯಾಗಿ ಫಸ್ಟ್ DRDO ಆಗಿರಲಿ, ಭಾರತೀಯ ವಿಜ್ಞಾನ ಸಂಸ್ಥೆಯಾಗಿರಲಿ, ಮೊದಲು ಅವರ ಒಂದು ಪ್ರಾರಂಭ ಬೆಂಗಳೂರು, ಯಾವುದು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ HAL ಅಲ್ವಾ. ಸೊ ಆ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡೋದ್ರ ಮೂಲಕ ನಮ್ಮ ರಾಷ್ಟ್ರದ ದೊಡ್ಡ ಅತ್ಯುನ್ನತವಾದ ಒಂದು ಹುದ್ದೆಯನ್ನು ಅಲಂಕರಿಸಿ ನಮ್ಮನ್ನ ಆಗಲಿರುವುದು. ಹೀಗೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಆದಿಯಾಗಿ CLR ರಾವ್ ಆಗಿರ್ಬೋದು, UR ರಾವ್ ಆಗಿರ್ಬೋದು, ಪ್ರೊಫೆಸರ್ ಸತೀಶ್ ಧವನ್ ಆಗಿರ್ಬೋದು, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಎಲ್ಲರೂ ಆದಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಈಗ ಸೂರ್ಯಯಾನ ಚಂದ್ರಯಾನ ಯಶಸ್ವಿಯಾಗಿ 3ನೇ ಉಡಯನ ಆಯ್ತವ, ಸೂರ್ಯಯಾನ ಈಗ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ವಿಜ್ಞಾನಿಗಳಾದ್ರೆ ಡೈರೆಕ್ಟ್ ನಾವು ಕಾಲೇಜ್ ಲೆವೆಲ್ ಆಗ್ತೀವಿ, ಯೂನಿವರ್ಸಿಟಿ ಲೆವೆಲ್ ಆಗ್ತೀವಿ, ಮುದುಕರಾಗ್ತೀವಿ, ನಾವು ಅಲ್ಲಿ ಸಾಧನೆ ಮಾಡ್ತೀವಿ ಅನ್ನೋದು ಅದು ಸುಳ್ಳು. ಹಾಗಾಗಿ ಪ್ರಾಥಮಿಕ ಶಾಲೆಯಲ್ಲಿ ನಿಮಗೆ ಅವರ ಯೋಚನೆಗಳಾಗಿರ್ಬೋದು, ಜ್ಞಾನ ಆಗಿರ್ಬೋದು, ತಿಳುವಳಿಕೆ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಮಾಡುವಂತ ಒಂದು ಸಂಸ್ಕೃತಿ ಆಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ಆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಕೌಶಲ್ಯಗಳ ಆ ಒಂದು ಹಂತದಲ್ಲಿ ಬೆಳವಣಿಗೆ ಆಗದೇ ಇಲ್ಲದೇ ಇರ್ಬೋದು. ವಿದ್ಯಾರ್ಥಿಗಳೇ, ಇಷ್ಟೊತ್ತು ನಮ್ಮ ಮುಖ್ಯ ಶಿಕ್ಷಕರ ಬದಲಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿಜಯ್ ಕುಮಾರ್ ಸರ್ ಅವರು ಸೈನ್ಸ್ ಕ್ಲಬ್ ಮತ್ತೆ ಎಕೋ ಕ್ಲಬ್ ಕುರಿತು ಅನೇಕ ವಿಷಯಗಳನ್ನ ನಿಮಗೆ ತಿಳಿಯಪಡಿಸಿದ್ರು. ಸಾಕಷ್ಟು ವಿಷಯಗಳನ್ನ ವಿಸ್ತಾರವಾಗಿ ವ್ಯಾಪಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರ ಮಾತಲ್ಲಿ ಒಂದು ಬಂತು, ಹಾಗೆ ಅಶೋಕ್ ಸರ್ ಅವರ ಒಂದು ಮಾತಿನಲ್ಲಿ ಒಂದು ಬಂತು. ಇಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿರೋ ಮಾತ್ರ ಪರಿಗಣನೆಗೆ ತಗೊಂಡಿದ್ದಾರೆ. ಕೆಲವ್ರಿಗೆ ಸ್ಟೇಜ್ ಮೇಲೆ ಮಾತಾಡ್ಲಿಕ್ಕೆ ಆಗಲಿ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಆಗದೆ ಇರುವಂತಹ ಕೆಲವು ಕ್ರಿಯಾತ್ಮಕವಂತಹ ಕ್ರಿಯೇಟಿವಿಟಿ ಇರುವಂತಹ ಒಂದು ಪ್ರಯೋಗ ಮಾಡುವಂತಹ ಕೌಶಲ್ಯವನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಆ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸುಂದರವಾಗಿ ಮಾಡೆಲ್ಸ್ಗಳು, ಅವುಗಳನ್ನ ಮಾಡಿದ್ದಾರೆ. ಈಗ ಈ ನಂತರ ಒಂದು ಜಡ್ಜ್ಮೆಂಟ್ ಇರುತ್ತೆ, ಯಾವ ವಿಜ್ಞಾನ ಪ್ರಯೋಗಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಜಡ್ಜ್ ಎಲ್ಲ ಒಂದ್ಸರಿ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡುವಾಗ ನೀವು ಯಾರ್ಯಾರು ಮಾಡೆಲ್ ಮಾಡಿದ್ರೆ ಅವರವರು ಅಲ್ಲಿ ನಿಂತ್ಕೊಂಡು ಇದು ನಮ್ಮ ಮಾಡೆಲ್ ಅಂತ ಆ ಜಡ್ಜಸ್ಗೆ ನೀವು ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನ ಮಾಡಿದ್ದಾರೆ ಅಂತ ಹೇಳ್ತೀನಿ ಮುಖೇನ. ಹಾಗೆ ಸೈನ್ಸ್ ಮಾಡೆಲ್ ಮಾಡದೇ ಇದ್ರು ಕೂಡ ಪರಿಸರ ಕಾಳಜಿಯನ್ನು ಉಳ್ಳವರು ಕೆಲವು ನಮ್ಮ ಮಕ್ಕಳು ಇದ್ದಾರೆ ಸರ್. ಅವರು ಬೆಸ್ಟ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್, ಪರಿಸರದಲ್ಲಿ ವೇಸ್ಟ್ ಆಗಿರುವಂತಹ ಮೆಟೀರಿಯಲ್ ಅಲ್ಲಿ ಒಂದು ಬೆಸ್ಟ್ ಐಟಮ್ ಅನ್ನ ಮಾಡಿದ್ದಾರೆ. ಸುಂದರವಾಗಿ ಕಾಣುವಂತಹ ಐಟಮ್ಗಳು ನಿಮ್ಗೆಲ್ಲ ಈಗ ಸುಂದರವಾಗಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಥಿಂಗ್ಸ್ಗಳು. ಸೊ ಅವು ಈ ಕಡೆ ಇದೆ. ಅವರು ಕೂಡ ಯಾವ ವಿದ್ಯಾರ್ಥಿಗಳು ಮಾಡಿದ್ದೀರಾ ಅದನ್ನ ಇಟ್ಕೊಂಡು ನಿಮ್ಮ ಜಡ್ಜಸ್ಗೆ ತೋರಿಸ್ಬೇಕಿದ್ದು ನಮ್ದು ಅಂತ ಅವ್ರು ನಿಮ್ಗೆ ಮಾರ್ಕ್ಸ್ ಹಾಕ್ತಾರೆ, ಆಯ್ತಾ. ಆದ್ರೆ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬದಲಾವಣೆ ತರಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈಗ ಆಗಲೇ 12 ಮುಗ್ದಲಾಗಿದೆ. ರಂಗೋಲಿ ಸ್ಪರ್ಧೆ ಮಾಡ್ಲಿಕ್ಕೆ 1 hour ಬೇಕು. ಇದೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಇದೆಲ್ಲ ಮಾಡ್ಲಿಕ್ಕೆ ಐ ಥಿಂಕ್ ಸೋಮವಾರ ಪೋಸ್ಟ್ಪೋನ್ ಮಾಡೋಣ ಅನ್ಕೊಳ್ತೀನಿ ಮಧ್ಯಾಹ್ನ ಮೇಲೆ. ಯಾಕಂದ್ರೆ ಈಗ 1 hour ಊಟ ಟೈಮ್ ಆಗ್ಬಿಡುತ್ತೆ, ಟೈಮಿಂಗ್ಸ್ ಆಗಲ್ಲ ಅಂತ. ಈಗ ಇನ್ನು ಏನೇನು ಪ್ರೋಗ್ರಾಮ್ ಇದೆ ಅಂತ ಹೇಳ್ತೀನಿ ಸರ್. ಈಗ 3 ಜನ ಜಡ್ಜಸ್ ಬೆಸ್ಟ್ ಔಟ್ ಆಫ್ ಸೈನ್ಸ್ ಕ್ಲಬ್ ನ ನೋಡ್ಕೊಂಡು ಮಾರ್ಕ್ಸ್ ಹಾಕೋಬೇಕು.